ಏನು ತಂಗಿ ಈ ಕಡೆ? ಅಂಗಡಿಗೆ ಹೊಂಟಿದ್ದೆ ನೋಡ್ರಿ ಅಣ್ಣ. ಮತ್ತೇನಂತನವ ನಿನ್ನ ಗಂಡ? ಹೋಗ ಅಣ್ಣ, ಅವ್ನು ಏನು ಬದಲಾಗ್ತಾನ. ನಿನ್ನೆ ರಾತ್ರಿನೂ ಅದ ರಗಳಿ ಹಿಡ್ದಾನ. ದಿನ ಒಂದು ಏನಾರ ರಗಳಿ ಮಾಡತಾನ ಅಣ್ಣ. ಏನು ಮಾಡೋದು ತಿಳಿವಲ್ದಂಗಾಗೈತಿ. ಕುಡಿದು ಬರ್ತಾನ, ಸಿಕ್ಕಂಗೆ ಮಾತಾಡ್ತಾನ, ಕೆಟ್ಟ ಕೊಳ್ಕ ಮಾತನ ಬೈತಾನ. ಮಾಡಿಟ್ಟಿದ್ ಕೂಳು ನೆಮ್ಮದಿಯಿಂದ ತಿನ್ನಾಕ್ ಬಿಡೋದಿಲ್ಲ ಅಣ್ಣ. ಹಿಂಗೆ ಮಾಡ್ತಾನೆ ನೋಡಿ. ಕಾಡ್ತಾನಂದ್ರೆ ಅಟ್ಟು ಕಾಡ್ತಾನೆ. ಏನಾರ ಒಂದು ಮಾಡೋಣ, ಅದಕ್ಕೆ ವ್ಯವಸ್ಥೆ ಮಾಡೋನು. ಬಂದಿಲ್ಲ ನೋಡ್ರ ಅವ. ಯಾಕೆ ನಮ್ಮ ಮನೆ ಕಡೆಗೂ ಬಂದ್ರು ತಿಳಿಸಿ ಹೇಳೋನು ಅಂದ್ಕೊಂಡ್ರೆ ಅವತ್ತು ಜಗಳದಾಗಿಂದ ಮನೆ ಕಡೆ ಬಾರ್ಲಿ ನಿನ್ನ ಅಂದೆ. ಒಳ್ಳೆ ಬಂದೇ ಇಲ್ಲ ನೋಡ್ವಾ ತಂಗಿ ಅವ. ಬರ್ಲಿ ಅವ್ನ ಮನೆ ಕಡೆ ಬಂದ್ರೆ ಹೇಳ್ತೀನಿ. ಅಯ್ಯೋ ಅಣ್ಣ, ನೀ ಏನು ಹೇಳಿದ್ರೆ ತಿಳ್ಕೊಳಂಗಿಲ್ಲ. ಕುಡಿಲಿಲ್ದಾಗ ನೀವು ರೊಕ್ಕ ಕೊಡೋ ಮಾಟ ಹ್ಞೂ ಅಣ್ಣ ಮಾಡ್ತೇನೆ ಅಣ್ಣ, ನೋಡ್ತೇನೆ ಅಣ್ಣ, ಹಂಗೆ ಮಾಡಲ್ಲಣ್ಣ, ಇನ್ನು ಬಿಡ್ತೀನಿ ಅಣ್ಣ. ಅಯ್ಯ ಅಣ್ಣ, ಮಕ್ಕಳ ಮ್ಯಾಗ ಆಣಿ ಹೇಳ ಮಾಡ್ಯಾನವ ಕುಡಿಯೋದು ಬಿಡ್ತೇನೆ ಅಂತೇಳಿ. ಇನ್ನು ನಿಮ್ಮ ಮಾತಲ್ಲಿ ಕೇಳ್ಬೇಕ್ರಿ ಅಣ್ಣ. ಅವ ಕೇಳೋದಿಲ್ರಿ. ನೀವು ಒಂದ್ಸಲ ಬೇಕಾದ್ರೆ ಹೇಳಿ ನೋಡ್ರಿ. ಅವ ಕುಡ್ದಾಗ ಒಂದು ನಮೂನಿ ಇರ್ತಾನ, ಕುಡಿಲಿಲ್ದಾಗ ಒಂದು ನಮೂನಿ ಇರ್ತಾನ. ಅವ್ನು ಎಷ್ಟು ದಿನದಿಂದ ನೋಡ್ಕೊಂಡು ಬರತ್ತೀನಿ. ಯಾರ ಮಾತಿಗೂ ಬದಲಾಗುವನಲ್ಲ ಅಣ್ಣ. ಬದಲಾಗಬೇಕು ಅನ್ನೋದು ಅವನ ಮನಸ್ಸಿಗೆ ಬರಬೇಕು. ಅದಕ್ಕೆ ನಾನು ಕೈಯೇ ಬಿಟ್ಟೇನೆ ಅಣ್ಣ. ರಗಳಿ ಮಾಡ್ತಾನೆ, ನಾವು ಅದು ರೂಢಿ ಮಾಡ್ಕೊಂಡ್ಬಿಟ್ಟೇವಿ. ಎಷ್ಟು ಮಾಡ್ತಾನೆ ಮಾಡ್ಕೊಳ್ಳಿ ಅಂತಂದು. ಏನು ಮಾಡೋದು ಈಗ? ಅವ್ನು ಹೊಡ್ಯಾಕೆ ಬರೋದಿಲ್ಲ, ಬಡ್ಯಾಕೆ ಬರೋದಿಲ್ಲ. ಸಿಕ್ಕಂಗೆ ಮಾತಾಡ್ತಾನೆ. ನಿನ್ನೆ ರಾತ್ರಿನೂ ಅದನ್ನು ಮಾಡಿದೆ. ಅಷ್ಟು ಮಾಡಿ ರಾತ್ರಿ 1ಕ್ಕೆ ಮಕ್ಕೊಂಡೆ ಉಂಡು. ಏನು ಮಾಡ್ತೀರಿ ಅಣ್ಣ? ಅಲ್ಲ ಪುಟ್ಟವಕ್ಕೆ ಏನು ಹೇಳೋದಿಲ್ಲ ನಮ್ಮ ಅವಂಗೆ? ಏನು ಹೇಳ್ಬೇಕು ಅಣ್ಣ? ಏನು ಹೇಳ್ಬೇಕು? ಆಕಿ ವಯಸ್ಸಾಗೈತಿ. ಆಕಿ ಮ್ಯಾಲೆ ಏರಿ ಹೊಡ್ಯಾಕೆ ಹೊಕ್ಕಾನ, ದುಡಿತಾನ. ಆಕಿಗೆ ಕೆಟ್ಟ ಕೊಳಕ ಮಾತಾಡ್ತಾನೆ. ಆಕಿಗೆ ಮೊನ್ನೆ ನೋಡು ಜಗಳದಾಗ ಕೈ ತಿರುವಿದ್ರೆ ಬೆಟ್ಟ ನೋವಾಗ್ಯಾವ. ಆ ನಮೂನಿ ತಿರುವ್ಯಾನ. ಆಕಿ ವಯಸ್ಸಾದಕಿ ಮೊದ್ಲು ಏನಾರ ಊನು ಮಾಡಿ ನುಗ್ಗು ಮಾಡಿ ಕುಂದಿರ್ಸಿದ್ರೆ ಅದು ನನಗೆ ಮೂಲಲ್ಲ. ಆಕಿ ಮಾತು ಕೇಳೋದಿಲ್ಲ ಅಣ್ಣ, ಕೇಳೋದಿಲ್ಲ. ಅವು ಅನ್ನೋದು ನಾಲ್ಕನೇ ಕಿಮ್ಮತ್ತು ಕೊಡೋದಿಲ್ಲ ಅವ. ಆಕಿನ ಹೇಳ್ತಾಳೆ ಇಲ್ಲ ಅಂತಲ್ಲ. ಎಲ್ಲ ಬೈತಾಳೆ. ನಿನ್ನ ಜೀವನ ಹಾಳು ಮಾಡಿದೆ ಅಂತ, ನನ್ನ ಜೀವನ ಹಾಳು ಮಾಡಿದೆ ಅಂತ ಮರುಗುತ್ತಾಳೆ. ಏನು ಮಾಡಿದ್ರಿ ಏನೇನ? ಅವೇನು ಬದಲಾಗೋದಿಲ್ಲ. ಹಿಂಗೆ ಹೋಗೋದು ಒಂದಿನ. ಹಂಗಾಗೈತೇನೆ ಇದು. ಏನಾರ ಒಂದು ವ್ಯವಸ್ಥೆ ಮಾಡೋಣ ಇದಕ್ಕೆ. ಈಗ ನೀನು ಎಲ್ಲಿ ಹೊಂಟಿ ಹೋಗಿ ಹಿಂಗೆ ನಾ ಕರೆಯಾಕತ್ತೇನೆ ಅಂತ ಹೇಳುವ. ಹೇಳ್ತೇನೆ ಅಣ್ಣ, ಕಳಿಸ್ತೀನಿ. ಆತೋಳವ. ಹೋಗಿ ಎಲ್ಲಿ ಹೊಂಟಿ ಬರ್ತೀನಿ. ಏ ಚಾಂದ್ರಿ, ಏನ್ಲೇ ಈ ಕಡೆ ಅಂಗಡಿಗೆ ಹೊಂಟೇನ? ಹ್ಞೂ ನಮ್ಮದಕ್ಕ ನೀನು ಅಂಗಡಿಗೆ ಹೋಗಿದ್ದೇನೆ. ಚಾಪಿಡಿರ್ಲಿಲ್ಲ, ಚಾಪಿಡಿ ತರಕ್ಕೆ ಹೋಗಿದ್ದೆ. ಇಲ್ಲಂತ ಮತ್ತೀಗ ನಮ್ಮ ಮಹೇಶನ ಕಳಿಸ್ತೇನೆ. ಮುಂದಿನ ಅಂಗಡಿಗೆ ಹೋಗಿ ತರಲಿ ಅಂತ. ನಾ ಎಲ್ಲಿ ಹೋಗ್ಲೇ ಒಟ್ಟು ದೂರ. ಅದಕ್ಕೆ ಬಂದೆ ಹೊಂಟೆ ನೋಡಿ. ಇಲ್ಲ ಅಂತಂದಿಕ್ಕೆ ನೀನು. ನಾನು ಹಾಲು ತರಕ್ಕೆ ಹೊಂಟೇನಕ್ಕ. ಒಂದು ದೌಡು ಬಾರ್ಲಿ, ಮತ್ತೆ ಹೊಲಕ್ಕೆ ಹೋಗೋಣ. ನೀನು ಒಬ್ಬಾಕಿಗೆ ಹೇಳೇನಿ. ದೌಡು ಮುಗಿಸ್ಕೊಂಡು ದೌಡು ಬಂದ್ಬಿಡೋಣ. ಬರ್ತೀನಿ ಅದಕ್ಕೆ ಬರ್ತೀನಿ. ಅದಕ್ಕೆ ಈಗ ದೌಡ ಹೋಗ್ಬಿಡೋಣ. ಈಗ ಹೋಗಿ ಸಂಜಿನಾಗ 4-5 ಅನ್ನಟತ್ತಿಗೆ ಕೈ ಬಿಟ್ಟು ಬಂದ್ಬಿಡೋಣ. ಇಬ್ಬರೇ ಇರ್ತೀವಿ ಅತ್ತೆ. ಆತೇಳಿ ಮಾಡಕ್ಕೆ ಬರ್ತೀನಿ. ಹೋಗೋಗಿ ತೊಗೊಂಡೋಗಿ ಹುಡುಗರು ಕಾಯ್ಕೊಂಡು ಕೂತಿರ್ತಾವೆ. ನಾನು ಹೋಗ್ತೇನೆ. ರೀ ಏನು ನಾಷ್ಟ ಮಾಡಕ್ಕೆ ಅವಲಕ್ಕಿ ಇಲ್ರಿ? ಅವಲಕ್ಕಿ ತೊಗೊಂಡು ಬರ್ರಿ. ಆಯ್ತು. ಎಷ್ಟು ತರಲಿ? ಒಂದು ಅರ್ಧ ಕಿಲೋ ತೊಗೊಂಬರ್ರಿ. ಆತೇಳಿ ಅದಕ್ಕೆ. ಯಾಕೆ ಅನ್ನದಕ್ಕೆ ನೋಡಿದ್ರೆ ಹಂಗೆ ಹೊಂಟಿಯಲ್ಲ? ಯಾಕೆ ನೀವೇನೋ ಗಂಡ ಹೆಂಡತಿ ಮಾತಾಡಕತ್ತಿದ್ರಲಿ, ಅದಕ್ಕೆ ಹೊಂಟೆ. ಚಾ ಆತನ? ಚಾ ಕುಡಿದ್ವಿ ನೋಡ. ನಾಷ್ಟ ಅವಲಕ್ಕಿ ಮಾಡಂದ್ರೆ ಅದಕ್ಕೆ ಅವಲಕ್ಕಿ ತರಕ್ಕೆ ಕಳಿಸಿದೆ. ನಿಮ್ದು ಚಾಪಡಿ ತರಕಂತ ಹೋಗಿದ್ದೆ. ಬಾಳೆನ ಅಂಗಡಿಯಾಗ ಚಾಪಡಿ ಇರಲಿಲ್ಲ ನೋಡಿ, ಹೊಂಟೇನೆ. ಅದಕ್ಕೆ ಅಲ್ಲೇ ಸರ್ಸಟಮ್ಮನ ಮನ್ಯಾಗ ಒಂದಿಟ್ಟು ಇಸ್ಕೊಂಡು ಮಾಡ್ತೀನಿ. ಈ ಕಡೆ ತಂದ ಮೇಲೆ ಕೊಡ್ತೀನಿ. ಏನು ಮಾಡಲಿವ ಈಗ ಸದ್ಯಕ್ಕೆ ಚಾ ಇಲ್ಲ ಅಂದ್ರೆ ಕೈಕಾಲ ಹುಡುಗಲ್ಲ. ಬಾರ ಅದಕ್ಕೆ ಮಾಡೀನಿ ಕೊಡ್ತೀನಿ. ಇವ ಬೇಡ, ನಾವು ಒಬ್ಬಕ್ಕೆ ಇಲ್ಲಿ ಕುಡಿತೀನಿ. ಅಲ್ಲಿ ಮನೆಗೆ ಈಗಾಗಲೇ ಎದ್ದಿರ್ತಾರೆ. ಕೈಕೊ ಬಡ್ಕೊ ಚಾಲು ಮಾಡ್ತಾನೆ. ನನ್ನ ಗಂಡ ಮುಂಜಾನೆ ಚಾ ಇಲ್ಲ ಅಂದರೆ ಫಸ್ಟ್ ಒಂದಿಟ್ಟು ಹಿಂಗೆ ಹೋಗ್ತಾ ಇಸ್ಕೊಂಡು ಹೋಗಿ ಒಂದು ಕಪ್ ಚಾ ಮಾಡಿಕೊಟ್ಟು ಈ ಕಟ್ಟು ಮುಂದಿನ ಕೆಲಸ ಮಾಡ್ತೀನಿ. ನಮ್ಮ ಮಹೇಶನ್ ಕಳಿಸ್ತೀನಿ, ಗಾಡಿ ಕೊಟ್ಟು ಹೋಗಿ ತೊಗೊಂಬರ್ತಾನೆ. ಆಯ್ತು ಬಿಡಿ. ಬಾರ ಕುಡಿದು ಹೋಗಿದ್ದಿ ಚಾನ ಮಾಡೇನಿ. ಇಲ್ಲಿ ತಗೋ ಬರ್ತೇನೆ. ನಂದು ಇನ್ನೂ ಏನಿಲ್ಲ ಕೆಲಸ. ಮಾಡಿ ನೀನು ಕೆಲಸ ಮಾಡಿ. ನಂದು ಒಟ್ಟು ಹೊಲಕ್ಕೆ ಹೋಗೋದು ಬೇರೆ ಐತಿ. ಬರ್ಲೇ? ಹಲೋ ಅಕ್ಕ, ಹೇಳ. ಹಲೋ, ಏನು ಮಾಡತ್ತಿ? ಏನಿಲ್ಲ ನೋಡು. ಈಗ ಅಂಗಡಿಗೆ ಹೋಗಿದ್ದೆ, ಹಾಲು ತೊಗೊಂಡು ಬರತ್ತೀನಿ. ಮತ್ತು ನಾ ಇವತ್ತ ಬರಾಕತ್ತೀನಿ. ಇವತ್ತ ಬರಾತಿಯಾ? ಮತ್ತು ನಾಡ್ದು ಬರ್ತೀನಿ ಅಂದಿ? ಇಲ್ಲ, ಇವತ್ತ ಬರಾತೀನಿ. ಬುತ್ತಿ ತೊಗೊಂಬರ್ತೀನಿ. ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಡ ಅಂತ ಹೇಳಕ್ಕೆ ಹಚ್ಚಿದ್ದೆ. ಆಯ್ತು, ಬರಾತೀನಿ. ಇಡ್ಲೇ? ಹೌದಾ ಅಕ್ಕ? ಆಯ್ತು. ಅಲ್ಲ, ನಾನು ಮದಕ್ಕನ ಹತ್ರ ಹೊಲಕ್ಕೊಂದು ಹೇಳಿಸ್ಕೊಂಡ್ಬಿಟ್ನಿಲ್ಲ. ಇವ ಈಕೆ ಬರ್ತೇನೆ ಅನ್ನಕತ್ತಾಳೆ. ಮದಕ್ಕಿಗೆ ಇವತ್ತು ಒಲ್ಲೆ ಅಂತ ಹೇಳ್ಬಿಡ್ತೀನಿ ಇರವ. ಮತ್ತು ಈಕೆ ಬಂದ್ರೆ ಅಲ್ಲಿ ಹೋಗೋಕ್ಕಾಗೋದಿಲ್ಲ. ಸುಮ್ಮಿ ಏನ್ರಿ? ಅಲ್ಲ, ನನ್ನ ಆಫೀಸ್ಗೆ ಹೋಗೋಕೆ ಹೊತ್ತಾಗತ್ತೈತಿ. ಒಟ್ಟು ಚಾ ತಂದು ಕೊಡು. ಎಷ್ಟೊತ್ತಾತು? ಮಾಡಮಟ್ಟ ತಡೀರಿ. ಮುಂಜಾನೆ ಎಷ್ಟೊತ್ತಾತು ಎದ್ದು ಇನ್ನೂ ಚಾ ಮಾಡಿಲ್ಲ ಅಂದ್ರೆ ಹಂಗೆ? ಒಂದು ಹಂಡೆ ಚಾ ಮಾಡಿಟ್ಟಿದ್ದೆ. ಎಲ್ಲರೂ ಹಾಕೊಂಡು ಕುಡಿದು ಖಾಲಿ ಮಾಡಿದ್ರೆ ನಾ ಏನು ಮಾಡಲಿ? ಅಲ್ಲ, ಹಾಕೊಂಡು ಕುಡಿದು ಖಾಲಿ ಮಾಡಿದ್ರೆ ಅಂದ್ರೆ ಈ ಮನ್ಯಾಗ ನಾನು ನೀನು ಅವ್ವ ಅಪ್ಪ ಬಿಟ್ರಿ ಇನ್ಯಾರದಾರು? ಸಣ್ಣ ಕೂಸಂತೂ ಕುಡಿಯಂಗಿಲ್ಲ. ಏನು ಕುಡಿದು ಖಾಲಿ ಮಾಡ್ಯಾರಂದ್ರೆ ಏನದ ಅರ್ಥ? ಸರ್ಸು ಅದೇನಾರ ಆಗ್ಲಿ, ಬಡಾನ ಒಂದು ಕಪ್ ಚಾ ಮಾಡ್ಕೊಂಬ ಹೋಗು. ಏ ಸರ್ಸು, ಏನ್ರಿ? ಒಂದು ಚಾ ಮಾಡ್ಕೊಂಬ ಹೋಗು ಸರ್ಸು. ದಿನಕ್ಕೆ 20 ಬರೀ ಚಾ 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 ಮಾಡಿಟ್ಟಿದ್ದೀನಿ. ಇಷ್ಟೊತ್ತರೆಗೂ ಕೊಳಗ ಹಾಕೊಂಡು ಕುಡ್ದಾರ ಮತ್ತೆ ಚಾ ಬೇಕಂತ. ಯವ್ವ ಸಸಿ,
ಚಾನ ನಿನ್ನ ಕೇಳಿಲ್ಲ ಅವರು, ನನ್ನ ಕೇಳ್ಯಾರ. ನನ್ನ ಗಂಡದಾನ. ನಾ 10 ಸಲ ಅಲ್ಲ 100 ಸಲ ಕೇಳಿದ್ರು ನಾ ಮಾಡ್ಕೊಡ್ತೀನಿ. ನೀ ಹೆಚ್ಚು ಮಾತಾಡಕ್ಕೆ ಬರಬೇಡ. ನೀವು ಮಾಡಿಕೊಟ್ರು ಈ ಮನ್ಯಾಗ ದುಡುದು ತಂದು ಹಾಕೋದು ನನ್ನ ಗಂಡ. ಅವ ನಿನ್ನ ಗಂಡ ಆಗಕ್ಕೂ ಮುಂಚೆ ನನ್ನ ಮಗ. ಅವನ ನಾವು ರಕ್ತ ನೀರು ಬಸದು ಬೆಳೆಸೇವಿ ಪಿಸರಿ. ನೀ ಈಗ ಬಂದು ದೊಡ್ಡ ಯಜಮಾನಿಕೆ ನಡ್ಸಕ್ಕೆ ಬರಬೇಡ. ಏನು ನಾನು ಒಳಗಲ್ಲಿ ಕುತ್ಕೊಂಡು ಕೇಳಿಸೋಗಳತ್ತನಿ. ಆಗಲಿಂದ ಹಂಡೆದಷ್ಟು ಚಾ ಮಾಡಿಟ್ಟಿದ್ದೆ, ಕೊಳಕೊಳಗ ಹಾಕೊಂಡು ಖಾಲಿ ಮಾಡಿ ಕುಡ್ದಾರಂತ ಅನ್ನಕತ್ತಿದ್ದಲ್ಲ ಬುಬ್ಣಿ. ಯಾವಾಗ ನೀ ಹಂಡೆದಷ್ಟು ಚಾ ಮಾಡಿ ನಾನು ನೋಡಾಕತ್ತೀನಿ. ಒಂದು ಮುಂಜಾಲಿಂದ ಎದ್ದು ಜಳಕ ಮಾಡಿ ಇಟ್ಟು ಟೀಕಾಗಿ ಕುಂತಿದಿ, ಒಂದು ಕಪ್ ಚಾ ಮಾಡಿಲ್ಲ. ನಿನ್ನ ಗಂಡನ ಮುಂದೆ ದಗಲಬಾಜಿ ಹೇಳಕತ್ತೀಯನ ಅನ್ನೋದ್ರೆ ಏನಂತೀನಿ? ಯವ್ವ ಹೋಲಿ ಬಿಡ್ಬೇಕು, ಆಕೆ ಹೆಂಗದಾಳ ಅನ್ನೋದು ಗೊತ್ತೈತಲ್ಲ. ಏನು ಸುಮ್ಮನಿರ, ಆಕೆದು ಗೊತ್ತೈತಿ. ಹಿಂಗ ಬಿಟ್ಟಂಗೆ ಏನು ತಲೆ ಮೇಲೆ ಖಾರ ಹಾರಕತ್ತಾಳ. ಏನು ಈ ಮನ್ಯಾಗ ಇರ್ಬೇಕಂತೀಯೋ ನಿನ್ನ ಗಂಡನ ಕರ್ಕೊಂಡು ಹೋಗ್ಬೇಕಂತದ್ಯೋ? ಹೋಗ್ಬಿಡ್ರಿ. ನಮ್ಮ ಆಸ್ತಿಯಾಗ ನಿಮಗೆ ಯಾರಿಗೂ ಒಂದು ಕಿಲುಬು ಕಾಸು ಕೊಡಂಗಿಲ್ಲ ನಾನು, ತಿಳ್ಕೊ. ಏನು ಎಲ್ಲ ತೊಗೊಂಡು ನಮ್ಮನ್ನು ಬೀದಿ ನಿಲ್ಲಿಸಿ ಹೋಗ್ಬೇಕಂತಂದು ಏನಾರು ಅನ್ಕೊಂಡೇನ? ನಿನಗೆ ಎಷ್ಟು ಸರಿ ಹೇಳಿ ಈ ನಮೂನಿ ಅರ್ಬಿ ಹಾಕೊಂಡು ಓಣ್ಯಾಗ ಅಡ್ಡಾಡಬೇಡ ಅಂತಂದು. ಯಾವ ನೋಡಿ ಇಂಥ ಅರ್ಬಿ ಹಾಕೋತಿದಿ? ಯಾಕ ಕಮ್ಗ ನೈಟಿ ಸೀರಿ ಅಂತವು ಜುಡಿದಾರ ಹಾಕೊಳಕ್ ಬರೋದಿಲ್ಲ. ಈ ನಮೂನಿ ಡ್ರೆಸ್ ಹಾಕೊಂಡು ನಿಂದಿರ್ತಿ, ಹೇಳಕ್ ಬರೋದಿಲ್ಲ. ನಾ ಭಾಡ್ಯ ನಿನ್ನ ಹೆಂಡತಿಗೆ ನಾನು ಯಾವಾಗ್ಲೂ ಇಂಥ ನಮೂನಿ ಡ್ರೆಸ್ ಹಾಕೇನ್ರಿ. ನೀವೇನು ಈಗ ಹೇಳಕ್ ಬರಬೇಡ್ರಿ. ಅದನ್ನ ನಮ್ಗೆ ಇಚ್ಛೆ ಬಂದಂಗೆ ಇರ್ತೀವಿ. ನೋಡು, ನಿನಗೆ ಇಚ್ಛೆ ಬಂದಂಗೆ ಇರೋದಾದ್ರೆ ನಡೆದು ಬಿಡು. ನೀ ತವ್ರ ಮನೆಗೆ ಇಲ್ಲ ನಿನ್ನ ಗಂಡ ನಿನ್ನ ಕುಟ ಬರ್ತಾನಂದ್ರೆ ಕರ್ಕೊಂಡು ನಡೆದ ಬಿಡು. ನಾವಂತೂ ನಮ್ಮ ಆಸ್ತಿ ಒಳಗೆ ಏನೋ ಕಿಲುಬು ಕಾಸು ನಿಮಗೆ ಕೊಡೋದಿಲ್ಲ. ಇದು ನಾ ದುಡ್ದಿದ್ದೈತಿ. ನಾ ಕಷ್ಟಪಟ್ಟು ರಕ್ತ ಬಸದಿ ಇದನ್ನ ದುಡಿದು ಗಳಿಸ್ದಲ್ಲೇನೆ ಇವತ್ತು ನೀವು ಆರಾಮಾಗಿ ಕುಂತು ತಿನ್ನಾಕತ್ತೀರಿ. ನೀವು ನಮ್ಮ ಹತ್ರನ ಡೌಲ್ ಹಡ್ಸಕ್ಕೆ ಬರಬೇಡ್ರಿ. ನನ್ನ ಗಂಡ ಈ ಮನೆಗೆ ಎಷ್ಟು ತೈದಾನ ಅನ್ನೋದು ನನಗೆ ಗೊತ್ತೈತಿ. ಮಕ್ಕಳನ್ನ ಇಷ್ಟು ಮಟ್ಟಕ್ಕೆ ಹಚ್ಚಬೇಕಂದ್ರೆ ಎಷ್ಟು ಕಷ್ಟ ಬಿದ್ದೇವಿ ನಾವು, ಎಷ್ಟು ರಕ್ತ ಬಸ್ತೀವಿ. ಒಂದು ಹೊತ್ತು ಕೂಳು ತಿಂದು ಒಂದು ಹೊತ್ತು ಕೂಳು ತಿನ್ನಂಗೆ ಇಟ್ಟು ಗಳಿಸಿಟ್ಟೇವಿ ನಾವು. ಬಂದವ್ರು ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿ ನಮ್ಮ ಒಂದು ಹೊತ್ತಿಗೆ ಕೂಳ ನೀರ ಚಾನ ಭಾಗ್ಯವ್ ಮಾಡಲಿ ಅಂತಂದು ಹೇಳಿ ಮಕ್ಕಳು ಬೆಳೆಸಿಲ್ಲ ನಾವು. ನೀ ಇಂಥದನ್ನೆಲ್ಲ ನನ್ನ ಮುಂದೆ ಹೋಗಿ ನಡ್ಸಕ್ಕೆ ಬರಬೇಡ. ನೀನು ನಿನಗೆ ಇಚ್ಛೆ ಬಂದಾಗ ಕುಣಿಯೋದಿತ್ತು ನಡೆದ ಬಿಡ್ರಿ. ನೀವು ಅರ್ಬಿ ಮ್ಯಾಗ ನಡೀರಿ. ಏನೇನು ಇಲ್ಲ, ಏನೇನು ಇಲ್ಲಿಂದ ಒಂದು ಏನು ತೊಗೊಂಡು ಹೋಗಂಗಿಲ್ಲ. ಮಾಡ್ರಿ ನೀವು ದುಡುದು ಗಳಿಸಿ ಮಾಡ್ಕೊಂಡು ತಿನ್ರಿ. ಅವಾಗ ನಿಮ್ಗೆ ಬ್ಯಾನಿ ಗೊತ್ತಾಕತಿ. ಯಾರು ದುಡ್ದಿದ್ದು ತಿನ್ನಾಕತ್ತೀರಲ್ಲ ಅದಕ್ಕೆ ಸೊಕ್ಕ ಬಂದೈತಿ ನಿನಗೆ. ಮಾಡಿ ನೀ ದುಡುದು ಗಳಿಸಿ ಇಂಥ ಕಮ್ಮನ ಅರ್ಬಿ ಹಾಕೊಂಡು ಹೋಗ ಮಾಡು. 24 ತಾಸು ಮೊಬೈಲ್ ಇಟ್ಕೊಂಡು ಆಗಾಗ ನಿನಗೆ ಗೊತ್ತಾಕತಿ ನಿನಗೆ. ಯಾರ್ದಾರ ದುಡ್ದಿದ್ರ ಮ್ಯಾಗ ಶೆಡ್ ಹೊಡೆದು ಹೋಗಿ ಮಾಡಕತ್ತೇನ ಪೀಸರಿ. ಇದ ಮಾತಾಡಿದ್ದು ನನ್ನ ಗಂಡಗೆ. ನೀನು ಇನ್ನೊಂದ್ಸಲ ಮಾತಾಡಿದೆ ಅಂದ್ರೆ ಏನಿಲ್ಲ, ನಿನ್ನ ಕಾಲ್ಮರಿಗೆ ಬಾಯಿಗಿಡ್ತೀನಿ ನಿನಗೆ. ಹೋಗ್ಲಿ ಬಿಡಿ ಸರ್ಸು, ನಡಿ 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 ಒಳಗೆ ನಡಿ. ಸುಳ್ಳ ನೀವೊಂದನ ನಾವೊಂದನ ಅಂತ ಬಾಯಿ ಹತ್ತತಿ. ನಡಿ ಒಳಗೆ ಸರ್ಸು. ಯಾವ ಹೋಗ್ಲಿ ಬಿಡ, ಹಾಕಿರದ ಹಂಗದಾಳ. ಏನು ನಡಿ ಸುಮ್ಮನೆ ಒಳಗೆ ನಡಿ ನೀನು. ನೀವು ಸುಮ್ಮನಿರ್ರಿ, ನಿಮಗ ಅಂತಾಳ. ನಾವೆಲ್ಲ ಒಂದು ಕಾಲದಲ್ಲಿ ತಿನ್ನಕ್ಕೆ ಕೂಡಿರಲಿಲ್ಲ. ಎಷ್ಟು ಕಷ್ಟಪಟ್ಟು ಇವ್ರನ್ನೆಲ್ಲ ಸಾಕಿ ಮಟ್ಟಕ್ಕೆ ತಂದೀವಿ. ನಿಮ್ಗೊಂದು ಕಪ್ ಚಾ ಕೇಳಿದಕ್ಕೆ ಇಷ್ಟು ಮಾತಾಡ್ತಾಳೆ. ನೋಡ್ತಮ್ಮ, ನಾ ಹೇಳಾಕತ್ತೇನೆ, ನಿನ್ನ ಹೆಂಡತಿಗೆ ಬರೋಬರಿ ಹೇಳು. ಇಲ್ಲ ನೀವು ನಡೆದ ಬಿಡ್ರಿ. ಆ ಒಂದೇದ ಹೆಂಗೆ ತೊಗೊಂಡು ಹೆಂಡತಿ ತೊಗೊಂಡು ಬೇರೆ ಕಡೆ ಅದನಲ್ಲ, ನೀವು ಹಂಗಕ್ಕೆ ತೊಗೊಂಡು ಬೇರೆ ಕಡೆ ಇರ್ರಿ. ನಾವು ಇದನ್ನು ಓಟ ಆಸ್ತಿನ ಯಾವ್ದಾರು ವೃದ್ಧಾಶ್ರಮಕ್ಕೂ ಅನಾಥಾಶ್ರಮಕ್ಕೆ ಬರೋದು ಕೊಟ್ಟು ನಾವು ಅಲ್ಲೇ ಹೊಕ್ಕೆ ನಡೀರಿ. ನಾವೇನು ಹಡದು ಏನು ಉಪಯೋಗಿಲ್ಲ ಮಕ್ಕಳನ್ನ. ಇಲ್ಲೇನು ಸೊಸಿದ್ರೆ ಪಾರಪತ್ಯ ನಡೆದೈತೆ ಅನ್ಕೊಂಡಿನ. ಏನು ತಡ್ಕೋತೀವಿ ಒಂದು ಎಟ್ಟದ ತಡ್ಕೊಳ್ಳೋದು. ಸರ್ಸು ಬಾ ಹೋಗ್ಲಿ. ಯವ್ವ ಆಕೆ ಮಾತಾಡಿ ತಪ್ಪೈತಿ. ನಾ ತಪ್ಪಾತಂತ ಕೇಳ್ತೇನೆ. ನಾ ಎಲ್ಲ ಹೇಳ್ತೇನೆ. ನೀ ಏನು ಬೇಸರ ಮಾಡ್ಕೋಬೇಡ. ನೀ ಏನು ಚೀರಾಡೋದು ಕೂಗಾಡೋದು ಮಾಡಬೇಡ. ನೀ ಟೆನ್ಷನ್ ಮಾಡ್ಕೋಬೇಡ. ನಿಮ್ಗೆ ಹೆಂಗೆ ಬೇಕಾ ಹಂಗಿರ್ರಿ. ನಾ ಏನು ಅನ್ನೋದಿಲ್ಲ. ನಾ ಎಲ್ಲ ಆಕೆಗೆ ಹೇಳ್ತೇನೆ. ಆ ಥರದ ಅರ್ಬಿ ಹಾಕೋಬೇಡೋದಿಲ್ಲಕ್ಕಿ. ನಾ ಎಲ್ಲ ಹೇಳ್ತೇನೆ. ಆತ ಹೋಗಪ್ಪಗೆ ಚಾ ಬೇಕತ್ತ ಮಾಡ್ಕೊಡ್ಬೇಕು. ಹೋಗಿ ಭಾಳ ಟೆನ್ಷನ್ ಮಾಡ್ಕೋಬೇಡ. ಹೋಗ್ಬೇ ತಮ್ಮ. ಇಟ್ಟು ದಿನ ಆಕಿನ ಬಿಟ್ಟಿದ್ದ ನಿಮ್ಗಳು ಮಾರಿ ನೋಡಿ. ಇವತ್ತು ನನ್ನ ಗಂಡಗೆ ಅನ್ನಕ್ಕೆ ಬಂದಾಳಂದ್ರೆ ಸುಮ್ಮನೆ ಬಿಟ್ಟೇನೇನು? ಅಲ್ಲ ನಿನಗಂತಿದ್ಲು. ಅಲ್ಲ ಗಂಡದನ ಅವ್ರ ಗಂಡ ಹೆಂಡತಿ ಏನಾರ ಮಾಡ್ಕೊಳ್ಳಿ, ಗಂಡ ಹೆಂಡತಿ ಗಂಡ ಏನು ಬೇಕಾರು ಅನ್ಕೊಂಡು ಹೋಗ್ಲಿ ಅಂತ ಮಗಗೆ ಅಂದಾಗೂ ನಾ ತಡ್ಕೊಂಡು ಸುಮ್ಮನದೀನಿ. ನನ್ನ ಗಂಡಗೆ ಅನ್ನಕ್ಕೆ ಬರ್ತಾಳಂದ್ರೆ ಬಿಟ್ಟೇನೇನು ಆಕಿನ ತುಪ್ಪಳನೇ ತೆರಿತೀನಿ ಆಕಿದು. ಮುಗಿಸ ಸರ್ಸು, ನಡಿ. ಹೋಗ್ಲೆ ಹೋಗಿ, ನಿನ್ಗೆ ಆಫೀಸ್ ಗೊತ್ತಾಕತಿ ಹೋಗ. ಸರ್ಸು 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 ಮಕ್ಕಳು ದೊಡ್ಡವಾದ್ವು ಅಂದ್ರೆ ಮುಗೀತಾವು. ಯಾವ ನಮ್ಮ ಮಾತು ಕೇಳಲ್ಲ. ಸಸ್ತ್ಯಾರು ಹಂಗನ ಮಾತು ಕೇಳೋದಿಲ್ಲ ಅವರು. ಅತ್ತಿ ಸೊಸಿ ಇದ್ದು ಮನ್ಯಾಗ ಇಷ್ಟೆಲ್ಲ ರಗಳಿ ಇರವ. ಅದನ್ನೇನು ದೊಡ್ಡ ರಗಳಿ ಮಾಡ್ಕೊಂಡು ಹೋಗೋದು ಮಂದಿ ನೋಡಂಗೆ? ನೀನು ತಿಳುವಳಿಕಿದ್ದಕ್ಕೆ ಆಗಿ, ವಯಸ್ಸಾಗಿ, ಅನುಭವ ಇದ್ದಕ್ಕೆ ಆಗಿ ನೀ ಹಂಗೆ ಮಾತಾಡೋದ? ಸರ್ಸು ನಡಿ. ಏನಾತಂದ್ರೆ ಏನು ಅದೇನು ಮೈಗೆ ಹತ್ಕೊಂಡು ಬರ್ತೈತೆ ನಮ್ಗೇನು? ಭಾರಿ ತಲೆ ಕೆಡಿಸ್ಕೊಳಕ್ಕಿ ನೀವು. ಹೋಗಿ ಚಾ ಮಾಡ್ಕೊಂಬ ಹೋಗಿ. ಅಲ್ರಿ ನಿಮ್ಮ ಜಾಸ್ತಿ ಭಾಳ ವಿಚಾರ ಮಾಡಬಾರ್ದು. ಮತ್ತು ನಾವು ತಂದೇವಿ ಅವ್ರನ್ನ, ಅವ್ರು ಅನ್ನೋರೆ. ಅವ್ರೇ ಬೇಕಾದ್ರೆ ಹೊಕ್ಕಾರ, ನಾವು ಹೋಗು ಅಂತ ಹೇಳಬಾರ್ದು. ಬೇಡಾತ ನಾವು ಹೋಗ್ಬೇಕು ಅಷ್ಟೇ. ಜಾಸ್ತಿ ಅವ್ರು ಕೂಟಾಗ ವಾದ ಮಾಡಬಾರ್ದು. ನೀ ಕಿವಿ ಕೇಳಿಸ್ಕೊಳ್ದಂಗಿದ್ರೆ ಕೆಟ್ಟ ದಿನ ಅಂತಾಳು. ಕೇಳಿಸಿದ್ರು ಕೇಳಿಸ್ದಂಗಿದ್ದು ಬಿಡು. ನೀ ಪಾತಿಲಿ ಕೆಡ್ಸ್ಕೊಬೇಡ ಸರ್ಸು. ಹೋಗಿ ನೀವು ಭಾಳ ನೀ ಟೆನ್ಷನ್ ಮಾಡ್ಕೊಂಡು ಕೂಗಾಡೋದು ಮಾಡಿದ್ರೆ ನಾಳೆ ನಿನ್ನ ಓಣ್ಯಾಗ ಹೊತ್ತು ನಿಲ್ಲಿಸ್ತಾರ ಅವ್ರು. ಅತ್ತಿ ಉರ್ಸ್ಕೊಳಕತ್ತಾಳ ಅಂತಂದೇಳಿ. ಈಗಿನ ಕಾಲದಾಗ ಸೊಸಿದೀರು ಏನ ಕೇಸ್ ಕೊಟ್ಟರು ಚಲೋ ಇರಲಿ ಕೆಟ್ಟದಿರಲಿ ಅತ್ತಿ ಮಗನ ಒಳಗೆ ಹಾಕ್ತಾರೆ. ಈಗ ಅಂಥ ಕಾನೂನು ಬಂದಾವು. ಹೋಗಿ ಎಲ್ಲ ಬರಬರಿ ಇಲ್ಲ. ಈಗೆಲ್ಲ ಹೆಣ್ಮಕ್ಳು ಅವಾಗಿನಂಗಿಲ್ಲ. ಈಗ ತೆಗಿ ಬಗ್ಗೆ ನಡೆಯೋರು. ಅವ್ರು ಮುಗಿ ನೇರಕ್ಕೆ ಮಾತಾಡೋರು ಅದಾರ. ಅತ್ತಿ ಅನ್ನಕ್ಕೆ ಮತ್ತಿಲ್ದ, ಮಾವನ್ನ ಕಿಮ್ಮತ್ತಿಲ್ದ ಕೆದಿ ಉಬ್ಬಿಸ್ಕೊಂಡು ಮಾತಾಡ್ತಾಳೆ ಅಂದಾಗ ನೀ ಕೂಟಾಗ ವಾದ ಕೇಳಿಬಾರ್ದು. ಹೋಗಿ ನೀ ಮಾತಾಡಿದ್ದು ಸರಿ ಐತಿ, ಆದ್ರೆ ಆಕೆ ತಿಳ್ಕೊಳಕಿಲ್ಲ. ಆಕೆ ತಿಳ್ಕೊಳಂಗಿಲ್ಲ ಅಂದಮೇಲೆ ನಾವು ಹೇಳಬಾರ್ದು. ಅದು ಏನೈತೆ ಅವ್ರ ಅಪ್ಪ ಅಮ್ಮನ ಕರೆಸಿ ಒಂದಿನ ಮಾತಾಡೋನು. ನೀ ಅಂದಂಗೆ ಅವ್ರಿಬ್ಬರನ್ನು ಅವ್ರಿಗೆ ಎಲ್ಲಿ ಇಚ್ಛೆ ಬರ್ತೈತೆ ಅಲ್ಲಿ ಕಳ್ಸೋನು. ಮಾತಾಡಬಾರ್ದು ನಾವು. ಅವ್ರನ್ನ ಕರೆಸಿ ಅವ್ರ ಅಪ್ಪ ಅವ್ರಿಗೆ ಹೇಳಿ ಮುಂದಿನ ಏನೈತೆ ಬಗೆಹರಿಸೇನು. ನೀವು ಅದ್ರ ಕೆಟ್ಟಾಗಬೇಡ ಒಟ್ಟೆ. ಹೋಗ ಸರ್ಸು ಚಾ ಮಾಡ್ಕೊಂಬ ಹೋಗು. ಅದೇನೈತೆ ನೋಡ್ರಿ, ಅವ್ರ ಅಪ್ಪಗೆ ಫೋನ್ ಹಚ್ಚಿರಿ, ಕರೆಸ್ರಿ ಅವ್ನು ಮಾತಾಡೋನು.
ಭಾಳ ನಡೆಸಾಳಕಿ. ಆತು ಹೋಗು. ಇನ್ನೊಂದು 2 ತಾಸು ವಾಕಿಂಗ್ ಮಾಡ್ಕೊಂಡು ಅಲ್ಲೇ ಇರಲಿಲ್ಲ, ಒಳ್ಳೆ ಬಂದಿವ ರಗಳಿ ರಾಧ ಅಂತ. ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ? ಇವತ್ತಿನ ವಿಡಿಯೋ ಹೆಂಗಿತ್ತು? ಚಲೋ ಇತ್ತು, ಮಸ್ತ್ ಇತ್ತು. ಈ ಥರ ಸೀನ ನಿಮಗೆ ಹತ್ತಿರದಲ್ಲಿ ಎಲ್ಲಾದರೂ ನಡೆದಿತ್ತು? ಖಂಡಿತ ಇದು ನಡೆದಿತ್ತು, ನಾನು ನೋಡಿದೆ. ಎಷ್ಟೋ ಜನ ಸೊಸೀದಿರೋ ಅವ್ರ ಮನೆಯಿಂದ ಭಾಳ ಬಡತನ ಸ್ಥಿತಿಯಿಂದ ಬಂದಿರ್ತಾರೆ. ಗಂಡನ ಮನೆಗೆ ಭಾಳ ಅನುಕೂಲಸ್ಥರ ಮನೆ ಸಿಕ್ಕಿರ್ತೈತಿ. ಆವಾಗ ಹೆಣ್ಮಕ್ಳು ಅವರು ಇದೇ ಥರ ಆಡ್ತಿರ್ತಾರೆ. ಪಾಪ ಅವ್ರು ಎಷ್ಟು ಕಷ್ಟಪಟ್ಟು ಅಷ್ಟನ್ನ ಗಳಿಸಿ ಉಳಿಸಿರ್ತಾರೆ. ಅವ್ರ ಮನೆಗೆ ಅವ್ರಿಗೆ ಒಂದು ರೊಟ್ಟಿ ಮಾಡ್ಕೊಂಡು ತಿನ್ನುವಂಥದ್ದು ಭಾಗ್ಯವಾಗಿರ್ತೈತಿ. ಅವರನ್ನು ಅವರೇ ಬೇಯಿಸ್ಕೊಂಡು ತಿಂತಿರ್ತಾರೆ. ಸೊಸೆದಿರು ಬಂದರೂ ಏನು ಉಪಯೋಗ ಇರೋಂಗಿಲ್ಲ. ಮೊಮ್ಮಕ್ಕಳ ಹತ್ರ ಕುತ್ಕೊಂಡು ಒಂದೆರಡು ಆತ್ಮೀಯತೆಯಿಂದ ಪ್ರೀತಿಯಿಂದ ಮಾತಾಡೋಕ್ಕೂ ಸೊಸೆದಿರು ಅವಕಾಶಗಳನ್ನು ಕೊಡ್ತಿರಲ್ಲ. ನಾನಂತೂ ಇದನ್ನು ನೋಡಿದ್ದೀನಿ ಭಾಳ ಹತ್ತಿರದಿಂದ. ಇದರ ಬಗ್ಗೆ ಇನ್ನೂ ಹೆಚ್ಚು ನಾನು ಇನ್ನೊಂದೆರಡು ವೀಡಿಯೋದಲ್ಲಿ ತೋರಿಸ್ತೀನಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಹೆಚ್ಚು ಮಂದಿಗೆ ಶೇರ್ ಮಾಡ್ತೀರಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡನ್ನು ಇಲ್ಲಿಗೆ ಮುಗಿಸಾಗುತ್ತೀನಿ. ಮತ್ತೆ ಮುಂದಿನ ಎಪಿಸೋಡ್ನಾಗ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ, ಬಾಯ್ ಬಾಯ್.